ಮೂತ್ರಕೋಶದಲ್ಲಿ ಸ್ಟೋನ್ ಎಷ್ಟು ದೊಡ್ಡ ಗಾತ್ರದ್ದೇ ಆಗಿರಲಿ ಆಪರೇಷನ್ ಇಲ್ಲದೆ ಜಾರುವಂತೆ ಮಾಡುತ್ತದೆ ಈ ಎಲೆ. ಖಾಲಿ ಹೊಟ್ಟೆಗೆ ಸೇವಿಸಬೇಕು ಅಷ್ಟೇ. ಮೂತ್ರಪಿಂಡದ ಕಲ್ಲುಗಳ ಗಾತ್ರ ದೊಡ್ಡದಾಗುತ್ತಾ ಹೋದಂತೆ ಶಸ್ತ್ರಚಿಕಿತ್ಸೆಯ ಮೂಲಕವೇ ಅದನ್ನು ಹೊರತೆಗೆಯಬೇಕು ಎನ್ನುತ್ತಾರೆ. ಹಾಗಂತ ಒಮ್ಮೆ ಶಸ್ತ್ರಚಿಕಿತ್ಸೆ ಮೂಲಕ ಸ್ಟೋನ್ ಹೊರಬಂದ ಮೇಲೆ ಅಪಾಯ ಇಲ್ಲ ಎಂದಲ್ಲ. ಮತ್ತೆ ಕಲ್ಲು ರೂಪುಗೊಳ್ಳುವ ಎಲ್ಲಾ ಸಾಧ್ಯತೆಗಳು ಇರುತ್ತವೆ. ಈ ಹಸಿರು ಎಲೆಯ ಸಹಾಯದಿಂದ ದೇಹದಿಂದ ಮೂತ್ರಪಿಂಡದ ಕಲ್ಲುಗಳನ್ನು ಸುಲಭವಾಗಿ ಹೊರತೆಗೆಯಬಹುದು. ಅಲ್ಲದೆ ಈ ಎಲೆ ಮತ್ತೆ ಕಲ್ಲು ರೂಪುಗೊಳ್ಳುವುದನ್ನು ಕೂಡ ತಡೆಯುತ್ತದೆ. ಈ ಎಲೆಯನ್ನು ಕಾಡು ಬಸಳೆ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಈ ಎಲೆಗೆ ಪಥರ್ಚೆಟ್ಟ, ಪಾಷಾಣಭೇದ, ಪಾನಪುಟ್ಟಿ ಮತ್ತು ಭಸ್ಮಪತ್ರೆ ಎನ್ನುವ ಬೇರೆ ಬೇರೆ ಹೆಸರುಗಳು ಕೂಡ ಇವೆ. ಈ ಎಲೆಯು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದನ್ನು ಸೇವಿಸುವುದರಿಂದ ಕಿಡ್ನಿ ಕಲ್ಲುಗಳನ್ನು ಯಾವ ನೋವು ಇಲ್ಲದೆ ದೇಹದಿಂದ ಹೊರಹಾಕಬಹುದು. ಈ ಎಲೆಯನ್ನು ಒಣಗಿಸಿ, ಒಣಶುಂಠಿ ಪುಡಿಯನ್ನು ಸೇರಿಸಿ ಮತ್ತು ಬಿಸಿನೀರಿನೊಂದಿಗೆ ಬೆರೆಸಿ ಸೇವಿಸಬೇಕು. ಇದು ಕಿಡ್ನಿ ಸ್ಟೋನ್ ಕಾರಣದಿಂದ ಉಂಟಾಗುವ ನೋವಿನಿಂದಲೂ ಪರಿಹಾರ ನೀಡುತ್ತದೆ. 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು 2 ರಿಂದ 3 ಕಾಡು ಬಸಳೆ ಎಲೆಗಳನ್ನು ಜಗಿದು ತಿನ್ನಿರಿ. ಇದಲ್ಲದೆ ಈ ಎಲೆಗಳನ್ನು ರುಬ್ಬಿ ಅದರ ರಸವನ್ನು ತೆಗೆದು ಅದಕ್ಕೆ ಕರಿಮೆಣಸಿನ ಪುಡಿಯೊಂದಿಗೆ ಕೂಡ ಸೇವಿಸಬಹುದು. ಖಾಲಿ ಹೊಟ್ಟೆಯಲ್ಲಿ ಈ ಎಲೆ ಅಥವಾ ಎಲೆಯ ರಸವನ್ನು ಸೇವಿಸಿದರೆ ಫಲಿತಾಂಶ ಬೇಗನೆ ಸಿಗುತ್ತದೆ. ಈ ಎಲೆ ಕಿಡ್ನಿ ಸ್ಟೋನ್ ಅನ್ನು ಒಡೆದು ಅದು ಮೂತ್ರದ ಮೂಲಕವೇ ಕಿಡ್ನಿಯಿಂದ ಹೊರ ಹೋಗುವಂತೆ ಮಾಡುತ್ತದೆ. ಈ ವಿಡಿಯೋ ಸಾಮಾನ್ಯ ಮಾಹಿತಿ ಮತ್ತು ಮನೆ ಮದ್ದು ಇದೆ. ಇದನ್ನು ಅಳವಡಿಸಿಕೊಳ್ಳುವ ಮುನ್ನ ವೈದ್ಯರಿಂದ ಸೂಕ್ತ ಸಲಹೆ ಪಡೆದುಕೊಳ್ಳಿ. ವಂದನೆಗಳು.